ವಿಬಿಜಿ ರಾಮ್ಜಿ ಯೋಜನೆಯಿಂದ ಕಾರ್ಮಿಕರು ಗುಲಾಮರಾಗ್ತಾರೆ. ಹೊಸ ಕಾಯ್ದೆಯಿಂದ ಹಳ್ಳಿ ಬಿಟ್ಟು ದಿಲ್ಲಿ ತೀರ್ಮಾನ ಮಾಡುತ್ತೆ ಅಂತ ದಾವಣಗೆರೆಯಲ್ಲಿ ಕೇಂದ್ರದ ವಿರುದ್ಧ ಪ್ರಿಯಾಂಕಾ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಈ ಕಾಯ್ದೆಯಿಂದ ಕಾರ್ಮಿಕರು 365 ದಿನ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ದೇಶದಲ್ಲಿನ ಒಕ್ಕೂಟ ವ್ಯವಸ್ಥೆಯಿಂದ ರಾಜ್ಯದ ಮೇಲೆ ದಬ್ಬಾಳಿಕೆ ಆಗುತ್ತೆ. ಮನ್ರೇಗಾ ಯೋಜನೆಯಡಿ ಗುಜರಾತ್ನಲ್ಲಿ ಅವ್ಯವಹಾರ ನಡೆದಿದೆ. ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ತನ್ನ ದಬ್ಬಾಳಿಕೆ ಮಾಡ್ತಿದೆ. ಈ ಹೊಸ ಕಾಯ್ದೆ ಪಂಚಾಯಿತಿಗಳಿಗೆ ಧಕ್ಕೆ ಉಂಟು ಮಾಡುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಮಾತನಾಡಿದ್ದಾರೆ. ಎಲ್ಲರ ಬಗ್ಗೆ ಉತ್ತರ ಕೊಡ್ತಾ ಇದ್ದೀನಲ್ಲ, ಪ್ರಾಮಾಣಿಕವಾಗಿ ಪ್ರಯತ್ನ ಅಂತ ಇದೆಯಾ, ಅವ್ರದ್ದಿದೆಯಾ? ಅವಕಾಶ ಕೊಟ್ಟಾಗೆಲ್ಲ ಮಾವಿನಕಾಯಿ ಹೆಂಗೆ ತಿಂತಾರೆ, ವಾಚಿಂಗ್ ಹಾಕೊಂತಾರೆ, ಅವರ ಬೆವರಿಂದ ಅವ್ರ ಹೆಂಗೆ ಸ್ಕಿನ್ ಏನು ಶೈನ್ ಆಗುತ್ತೆ ಅಷ್ಟಕ್ಕೆ ಸೀಮಿತ ಇದೆ. ನೀವು ಕೇಳೋದು ಅಷ್ಟಕ್ಕೆ ಸೀಮಿತ ಆಗಿದೆ, ಅವ್ರು ಹೇಳೋದು ಅಷ್ಟಕ್ಕೆ ಸೀಮಿತ ಆಗಿದೆ. ಎಲ್ಲ ಕಠಿಣ ಪ್ರಶ್ನೆಗಳು ಬರೀ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ಕಾಂಗ್ರೆಸ್ಸಿಗೆ ಇದೆ ಅನ್ಸುತ್ತೆ. ಈಗ ಪಾರ್ಲಿಮೆಂಟ್ನಲ್ಲಿ ಹಲ್ಲೆ ಆಗ್ತಾ ಇದೆ, ಅಮಿತ್ ಶಾ ಅವ್ರು ಏನು ಮಾಡ್ತಾರೆ ಹಾಗೆ ತನಿಖೆ ಆಗಲಿ. ಆ್ಯಕ್ಚುಲಿ ಸ್ಪೀಕರ್ ಅವರು ಸದನಕ್ಕೆ ತಿಳಿಸ್ಬೇಕು, ಎಲ್ಲಿಂದ ಮಾಹಿತಿ ಬಂತು, ಏನು ಮಾಹಿತಿ ಬಂತು, ಯಾರಿಗೆ ಸಂಚು ಮಾಡಿದ್ರೆ ಅಂತ ಚರ್ಚೆ ನಡೆಯುದಲ್ಲ. ಮೋದಿ ಅವರಿಗೆ ನೋಡ್ರಿ ಧೈರ್ಯ ಇಲ್ಲ.